ಅಜಿತ್ ಭೂಮಿ ಪ್ರೀತಿಯನ್ನು ಅರ್ಥ ಮಾಡಿಸ್ತಿದ್ದಾನೆ ಸತ್ಯಣ್ಣ. ಸತ್ಯಣ್ಣನ ಮಾತನ್ನು ಒಪ್ಕೊಳ್ಳೋ ಹಂತದಲ್ಲೇ ಇದ್ದಾರೆ ಅಜಿತ್ ಭೂಮಿ. ನಿನ್ನ ಜೊತೆ ನನ್ನ ಕತೆ. ಅಜಿತ್ಗೆ ಮಧ್ಯರಾತ್ರಿಲಿ ಕೆಟ್ಟ ಕನಸು ಬಂದು ಭೂಮಿ ಮನೆಗೆ ಓಡೋಡಿ ಬಂದು ಭೂಮಿನ ಬಂದು ಬಿಗಿಯಾಗಿ ಅಪ್ಕೊಂಡು ನಾನು ನಿನಗೆ ಇಲ್ಲೇ ಕಾವಲಾಗಿರ್ತೀನಿ, ನಾನು ನಿನ್ನ ಕಾವಲುಗಾರ ಅಂದ್ಬಿಟ್ಟು ಭೂಮಿ ಮನೆ ಆಚೆನಲ್ಲಿ ಈಗ ಭೂಮಿನ ಕಾವಲಾಗಿ ಕಾಯ್ತಾ ಇದ್ದಾನೆ. ಅಲ್ಲಿ ಈಗ ಸತ್ಯಣ್ಣ ಅಜಿತ್ಗೆ ತನ್ನ ಪ್ರೀತಿನ ಅರ್ಥ ಮಾಡಿಸ್ತಾ ಇದ್ದಾನೆ. ಲೋ ಅಜಿತ, ನಿನಗೆ ನಿನ್ನ ಹೆಂಡತಿ ಮೇಲೆ ಪ್ರೀತಿ ಇರೋದಕ್ಕೆ ಅಲ್ವಾ ನೀನು ಇಲ್ಲಿವರೆಗೂ ಬಂದಿದ್ದು? ಬರೀ ನಿನಗೆ ಮಾತ್ರ ಅಲ್ಲ, ಅವಳಿಗೂ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ. ನೀವಿಬ್ಬರು ಅರ್ಥ ಮಾಡ್ಕೊತಿಲ್ಲ ಅಷ್ಟೇ. ದೊಡ್ಡ ಶಿಖಾಮಣಿಗಳು ಅಂತೆಲ್ಲ ಸುಮ್ಮನೆ ಆಡ್ಕೊಂಡು ಪ್ರೀತಿನ ಅರ್ಥ ಮಾಡ್ಸೋಕೆ ಹೋಗ್ತಿರ್ತಾನೆ. ಈಗ ಕೋಪದಲ್ಲಿ ಅಜಿತ್ ರೇಗಕ್ಕೆ ಶುರು ಮಾಡ್ತಾನೆ. ಪ್ರೀತಿನೂ ಇಲ್ಲ, ಎಂಥದ್ದು ಇಲ್ಲ. ನಾನು ಈ ಮಾತನ್ನು ಕೇಳಿಸ್ಕೊಂಡಿರೋದಕ್ಕೆ ನನ್ನಂತ ಕಿವಿಗೆ ಬಿದ್ದಿದ್ದಕ್ಕೆ ಸುಮ್ಮನಿದ್ದೀನಿ. ಆ ಬಾಯಿ ಬಡ್ಕಿ ಏನಾದ್ರು ಈ ಮಾತನ್ನ ಕೇಳಿಸ್ಕೋಬೇಕಿತ್ತು. ನೀನು ಎದೆ ಮೇಲೆ ನಿಂತ್ಕೊಂಡು ಐಗಿರಿ ನಂದಿನಿ ಅಂತ ತಕದಿಮಿ ಅಂತ ಕುಂಡಾಡ್ಬಿಡೋಳು ಅಂತ ಹೇಳಿ ಹೆದರಿಸ್ತಾನೆ. ಸತ್ಯಣ್ಣ ಕೂಡ ಲೈಟಾಗಿ ಇಮ್ಯಾಜಿನ್ ಮಾಡ್ಕೊಂಡು ಹೆದರ್ಕೊಳ್ಳೋ ಥರ ಆಡಿ, ಸರಿ ನೀವಿಬ್ಬರು ಏನಾದ್ರು ಮಾಡ್ಕೊಳ್ಳಿ, ನನಗಂತೂ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ ಅಂದಾಗ ಅಜಿತ್ ಸಾಹೇಬರು, ಸತ್ಯಣ್ಣ ನಿನಗೆ ಜೀಪಲ್ಲಿ ನಾನು ಹೊರಗಡೆ ವ್ಯವಸ್ಥೆ ಮಾಡಿಸ್ಲಿ ನಾವು ಮಲ್ಗೋದಕ್ಕೆ ಅಂತ ಕೇಳಿದಾಗ, ಹೋಗಲು ನನಗೆ ಯಾವ ಕರ್ಮ, ನಾನೇನು ಕೈದಿನ ಜೀಪಲ್ಲೆಲ್ಲ ಮಲ್ಗೋದಕ್ಕೆ, ನನಗೆ ಅದೆಲ್ಲ ಆಗಲ್ಲ, ನಾವು ಇಲ್ಲೇ ಎಲ್ಲರೂ ವ್ಯವಸ್ಥೆ ಮಾಡ್ಕೋತೀವಿ, ನೀವು ನಿಮ್ಮ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೋಫಾ ಮೇಲೆ ಮಲ್ಗೋಕೆ ಹೋಗ್ತಾನೆ. ಅಲ್ಲಿ ಅಜಿತ್ಗೆ ಭೂಮಿ ಪ್ರೀತಿಯಿಂದ ಕೊಟ್ಟಿದ್ದ ಸ್ವೆಟ್ರ್ ಸಿಗುತ್ತೆ. ಆಮೇಲೆ ಮತ್ತೆ ಸತ್ಯಣ್ಣ ಬೆಚ್ಚಿಬಿತ್ತು, ತಗೊಳಪ್ಪ ನಿನ್ನ ಸ್ವೆಟ್ರನ್ನ ನೀನೇ ಇಟ್ಕೊ, ನಿನ್ನ ಪ್ರೀತಿ ಇದು ತಗೋ ಅಂತ ಹೇಳಿ ಅಲ್ಲಿಂದ ದೌಡಾಗ್ತಾರೆ. ಇನ್ನು ಅಜಿತ್ ಆ ಸ್ವೆಟ್ರನ್ನೇ ಹೊದ್ಕೊಂಡು ರಾತ್ರಿ ಎಲ್ಲ ಅಲ್ಲೇ ಕಾಲ ಕಳ್ಕೊಂಡು ಮಲಗ್ತಾರೆ. ಭೂಮಿ ಬಂದು ಬಗ್ಗಿ ನೋಡ್ತಾ ಇರ್ತಾಳೆ. ಇನ್ನು ಈ ಕಡೆ ಹೇಳೋದಾದ್ರೆ ಮನಸ್ವಿನಿಗೆ ಅವರಪ್ಪ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಹೇಳಿ ಅಪ್ಪ ಯಾಕೆ ಬರೋಕ್ಕೆ ಹೇಳಿದ್ರಿ ಅಂತ ಡೂಪ್ಲಿಕೇಟ್ ಮನಸ್ವಿನಿ ಬಂದು ಹೇಳಿದಾಗ, ಅಲ್ಲಮ್ಮ ನೀನು ಅನಾಥಾಶ್ರಮದಲ್ಲಿ ಇದ್ದೆ ಅಂದಲ್ಲ, ಇಷ್ಟು ದಿನದವರೆಗೂ ನಿನಗೆ ಅಪ್ಪ ಅಮ್ಮ ನೆನಪೇ ಬರಲಿಲ್ವಾ ಅಂತ ಕೇಳಿದಾಗ, ನಾನು ಮಾತ್ರ ಅಲ್ಲಪ್ಪ ಯಾರಿಗೂ ಇಲ್ಲಿ ನೆನಪೇ ಬರಲಿಲ್ಲ, ಯಾಕಂದರೆ ಅಲ್ಲಿ ಪರಿಸ್ಥಿತಿ ಆಗಿತ್ತು, ತುಂಬ ಹಶ್ವಿತ್ತು, ನಾನಂತೂ ಓದಿ ಮುಂದೆ ಬಂದೆ, ಇನ್ನು ಮಿಕ್ಕವರೆಲ್ಲ ಟೈಲರಿಂಗ್ ಗಾರ್ಡನಿಂಗ್ ಅಂತ ಅಲ್ಲೇ ಇದ್ದರು ಅಂತ ಸ್ವಲ್ಪ ಜಾಸ್ತಿನೇ ಎಮೋಷ್ನಲ್ ಆಗಿ ಮಾತಾಡ್ತಾರೆ. ಅವಳ ಮಾತಿಗೆ ಎಲ್ಲರೂ ಕರ್ಗೋಗ್ತಿದ್ದಾರೆ. ಇದಿಷ್ಟು ಇವತ್ತಿನ ಎಪಿಸೋಡ್. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.